ಈ ರೀತಿಯಾದ ಮೃದುವಾದ ರೊಟ್ಟಿಯನ್ನು ನೀವು ಮಾಡಿ 2 ದಿನ ಇಟ್ಟು ತಿಂದರೂ ಕೂಡ ಅಷ್ಟೇ ಮೃದುವಾಗಿ ಇರ್ತವೆ. ಅದೇ ಮೂಲಂಗಿ ರೊಟ್ಟಿ. ನಾನಿವತ್ತು ಮೂಲಂಗಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ. ಈ ರೀತಿಯಾದ ಮೃದುವಾಗಿರುವಂತಹ ರೊಟ್ಟಿಯನ್ನು ನೀವು ಒಂದ್ಸಲ ಮಾಡಿದರೆ ಸಾಕು, ಮತ್ತೆ ಮತ್ತೆ ಮಾಡಿ ತಿಂತೀರಾ. ಅಷ್ಟೊಂದು ರುಚಿಯಾಗಿ ಇರ್ತದೆ ಮತ್ತು ಅಷ್ಟೊಂದು ಮೃದುವಾಗಿಯೂ ಕೂಡ ಇರ್ತದೆ ಹಾಗೂ ಪೌಷ್ಟಿಕತೆಯಿಂದನೂ ಕೂಡ ಇರ್ತದೆ. ಈ ರೊಟ್ಟಿಯನ್ನು ಮಾಡೋದಕ್ಕೆ ನಾನು ತಾಜಾ ಆಗಿರುವಂತಹ ಮೂಲಂಗಿಯನ್ನು ತಗೊಂಡಿದ್ದೇನೆ. ಈ ಮೂಲಂಗಿಯನ್ನು ಸೊಪ್ಪಿನಿಂದ ಬಿಡಿಸ್ಕೊಂಡು ಸೊಪ್ಪನ್ನು ನಾನು ಪಚಡಿ ಮಾಡ್ತೇನೆ. ಹಾಗೆ ಮೂಲಂಗಿಯನ್ನು ಚೆನ್ನಾಗಿ ತೊಳ್ಕೊಂಡು ಇದರಿಂದ ನಾನು ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ದಿತಿ ಕಿಚನ್ಸ್ಗೆ ಸ್ವಾಗತ. ಇವತ್ತು ನಾನು ಫ್ರೆಶ್ ಆಗಿರುವಂಥ ಮೂಲಂಗಿಯನ್ನು ತಗೊಂಡಿದ್ದೇನೆ. ಈ ಮೂಲಂಗಿಯಿಂದ ಅತ್ಯಂತ ರುಚಿಕರವಾದಂತಹ ಅಕ್ಕಿ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ. ಈಗ ಮಾರ್ಕೆಟಲ್ಲಿ ಚೆನ್ನಾಗಿ ಮೂಲಂಗಿ ಸಿಗ್ತಾ ಇದೆ, ಹಾಗಾಗಿ ನಾನು ಇವತ್ತು ಮೂಲಂಗಿ ತೊಗೊಂಡು ಬಂದಿದ್ದೆ. ಅದರಿಂದ ರೊಟ್ಟಿಯನ್ನು ಮಾಡ್ತಾ ಇದ್ದೇನೆ. ಮೂಲಂಗಿಯನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. 2 ರಿಂದ 3 ಸಾರಿ ತೊಳ್ಕೊಂಡು ಅದರ ಮೇಲಿರುವಂತಹ ನಾರನ್ನು ತಕ್ಕೊಳ್ಬೇಕಾಗ್ತದೆ. ನಾರು ತಗೊಂಡಾದ್ಮೇಲೆ ಮತ್ತೊಂದು ಸಾರಿ ನಾವು ನೀರಿನಲ್ಲಿ ಹಾಕಿ ತೊಳ್ಕೊಳ್ಬೇಕು. ಮೂಲಂಗಿ ಭೂಮಿಯಲ್ಲಿ ಬೆಳೆಯೋದ್ರಿಂದ ಮಣ್ಣು ಬಹಳ ಇರ್ತದೆ. ಅದಕ್ಕೆ ನಾವು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ರೊಟ್ಟಿಯನ್ನು ಮಾಡ್ಕೊಳ್ಳೋಣ ಅಂತ. ನೋಡ್ರಿ, ನಾನಿಲ್ಲಿ ಕ್ಲೀನಾಗಿ ಅದರ ಮೇಲಿನ ಸಿಪ್ಪಿಯನ್ನು ತಕ್ಕೊಳ್ತಾ ಇದ್ದೇನೆ. ಈ ಸಿಪ್ಪಿ ತಗೊಂಡಾದ್ಮೇಲೆ ಅದರ ಹಿಂದ್ಗಡೆ ಬೇರನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ತುದಿಯನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಇದನ್ನು ತುರಿಯೋ ಮನೆಯಲ್ಲಿ ನಾವು ತುರ್ಕೊಳ್ಬೇಕಾಗ್ತದೆ. ಸ್ವಲ್ಪ ದಪ್ಪಗಿರೋ ಕಣ್ಣಿನ ತುರಿಯೋ ಮನೆಯಲ್ಲಿನೇ ನಾವು ತುರ್ಕೊಳ್ಬೇಕು. ಈ ರೀತಿ ಮೂಲಂಗಿ ರೊಟ್ಟಿಯನ್ನು ಬೆಳಗಿನ ತಿಂಡಿಗೂ ಮಾಡ್ಕೊಳ್ಬೋದು, ರಾತ್ರಿ ಊಟಕ್ಕೂ ಮಾಡ್ಕೊಳ್ಬೋದು, ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ತುಂಬ ರುಚಿಯಾಗಿರ್ತದೆ. ನಾನಿಲ್ಲಿ ಎಲ್ಲ ಮೂಲಂಗಿಯನ್ನು ತುರಿದಿಟ್ಕೊಂಡಿದ್ದೇನೆ. ನೋಡಿ, ಇಷ್ಟೊಂದಾಗಿದೆ. 1-2 ಕಪ್ಪಿನಷ್ಟು ನನಗೆ ತುರಿ ಸಿಕ್ಕಿದೆ. ಇದು ಸ್ವಲ್ಪ ನೀರಿರ್ತದೆ. ನೀರು ನಮಗೆ ಅಕ್ಕಿ ಹಿಟ್ಟು ಕಲಸೋದಕ್ಕೆ ಉಪಯೋಗ ಆಗ್ತದೆ. ಆ ನೀರನ್ನು ನಾವು ಹಿಂಡಬೇಕಾಗಿಲ್ಲ. ಈಗ ನಾನು ಇದಕ್ಕೆ ಕೆಲವು ಮಸಾಲೆಗಳನ್ನು ಹಾಕ್ಕೊಳ್ತೇನೆ. 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇದನ್ನು ನಾವು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರ್ತವೆ ರೊಟ್ಟಿ. ಅದಕ್ಕೋಸ್ಕರ ನಾನು 2 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಸ್ವಲ್ಪ ದೊಡ್ಡ ದೊಡ್ಡ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಚಾಪರ್ನಲ್ಲಿ ಕಟ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡ ಹೋಳು ಮಾಡಿಕೊಂಡು ಆನಂತರ ಚಾಪರ್ನಲ್ಲಿ ಹಾಕಿ ಸಣ್ಣಗೆ ಕತ್ತರಿಸ್ಕೊಳ್ತೇನೆ. ಪ್ರತಿಯೊಂದು ಅಡುಗೆ ಮಾಡೋದಕ್ಕೂ ಅದರದೇ ಆದಂತಹ ಒಂದು ವಿಧಾನ ಅಂತ ಇರ್ತದೆ. ಆ ವಿಧಾನದಲ್ಲಿ ನಾವು ಮಾಡಿದರೆ ತುಂಬಾ ರುಚಿಕರವಾಗಿ ನಾವು ಅಡುಗೆಯನ್ನು ಮಾಡ್ಕೊಳ್ಬಹುದು. ನಾನಿಲ್ಲಿ ಚಾಪರ್ನಲ್ಲಿ ಈರುಳ್ಳಿಯನ್ನು ಸ್ವಲ್ಪ ದೊಡ್ಡ ಹೋಳನ್ನಾಗಿ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಇದನ್ನು ನಾವು ಸಣ್ಣಗೆ ಕತ್ತರಿಸ್ಕೊಂಡು ಹಾಕೊಳ್ಳೋಣ ಅಂತ. ಇದ್ರ ಜೊತೆಗೆ 2 ಮೆಣಸಿನ್ಕಾಯಿಯನ್ನು ನಾನು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಕೆಂಪು ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬೋದು ಅಥವಾ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇದನ್ನು ಸಣ್ಣಗೆ ನಾನು ಚಾಪ್ ಮಾಡ್ಕೊಳ್ತೇನೆ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಕರಿಬೇವು ಹಾಕ್ಕೊಂಡಿಲ್ಲ. ಈಗ ಇದನ್ನು ನಾವು ಈ ಮೂಲಂಗಿ ಜೊತೆಗೆ ಸೇರಿಸ್ಕೊಳ್ಳೋಣ. 1 ಚಮಚ ಜೀರಿಗೆಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಚಮಚ ಆಗುವಷ್ಟು ನಾನು ಓಂ ಕಾಳು ಅಥವಾ ಅಜ್ವಾಯಿನನ್ನು ಸ್ವಲ್ಪ ಕೈಯಲ್ಲಿ ಉಜ್ಜಿ ಹಾಕ್ಕೊಳ್ತಾ ಇದ್ದೇನೆ. ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. 2 ಬಟ್ಲನಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಮಾರ್ಕೆಟಿಂದ ತಂದಿರೋ ಅಕ್ಕಿ ಹಿಟ್ಟನ್ನು, ರೆಡಿಮೇಡ್ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಬೋದು, ಅಥವಾ ಮನೆಯಲ್ಲಿ ಗಿರಣಿಗೆ ಹಾಕಿಸ್ಕೊಂಡು ಬಂದಿರುವಂಥ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಈಗ ಮೊದಲು ಮೂಲಂಗಿಯಲ್ಲಿ ಇರುವಂತಹ ನೀರಿನ ಜೊತೆಗೆ ನಾವು ಅಕ್ಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಬೇಕಾದರೆ ಮಾತ್ರ ಮೇಲಿಂದ ನೀರನ್ನು ನಾವು ಸೇರಿಸ್ಕೊಂಡು ಸ್ವಲ್ಪ ಮೃದುವಾಗಿ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು. ನಾನು ತಣ್ಣೀರನ್ನೇ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಂಡಿದ್ದೇನೆ. ಬಿಸಿನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 1.5 ಬಟ್ಲಿನಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೇನೆ. ಅಕ್ಕಿ ಹಿಟ್ಟಿನ ಮೇಲೆ ಡಿಪೆಂಡ್ ಆಗಿರ್ತದೆ ನೀವು ಎಷ್ಟು ನೀರು ಹಾಕ್ಕೊಳ್ತೀರಾ ಅಂತ. ಸ್ವಲ್ಪ ಮೃದುವಾಗಿದ್ದರೆ ರೊಟ್ಟಿ ಚೆನ್ನಾಗಿ ತಟ್ಟೋದಕ್ಕೆ ಬರ್ತವೆ. ನೋಡಿ, 1.5 ಬಟ್ಲಷ್ಟು ನಾನು ನೀರನ್ನು ಉಪಯೋಗ ಮಾಡ್ಕೊಂಡಿದ್ದೇನೆ. ಬಹಳ ನೀರು ಹಾಕಿ ನೀವು
ಭಾಳ ತೆಳ್ಳಗೆ ಮಾಡ್ಕೊಳ್ಬೇಡ್ರಿ, ಸ್ವಲ್ಪ ಮೃದುವಾಗಿದ್ದರೆ ಸಾಕಾಗ್ತದೆ, ನಮಗೆ ತಟ್ಟೋದಕ್ಕೆ ಸುಲಭ ಆಗ್ತದೆ. ಈಗ ಗ್ಯಾಸ್ ಹಚ್ಕೊಂಡು ಒಂದು ಹಂಚನ್ನು ನಾನು ಒಲೆ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಹಾಗೆ ಹೋಳಿಗೆ ಸೀಟನ್ನು ತೊಗೊಂಡಿದ್ದೇನೆ ನಾನು, ಅದರ ಮೇಲೆ ರೊಟ್ಟಿಯನ್ನು ತಟ್ಕೊಳ್ತೇನೆ. ನೀವು ಬಾಳೆ ಎಲೆ ಮೇಲೆ ಕೂಡ ತಟ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ಹಂಚಿನ ಮೇಲೆ ಕೂಡ ತಟ್ಕೊಳ್ಬೋದು. ಸ್ವಲ್ಪ ನೀರು, ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೋಳಿಗೆ ಸೀಟಿನ ಮೇಲೆ ನಮ್ಗೆ ಎಷ್ಟು ದೊಡ್ಡ ರೊಟ್ಟಿ ಬೇಕು ಅಷ್ಟೊಂದು ಉಂಡೆಯನ್ನು ತಗೊಂಡು ನಾವು ಕೈಯಿಂದ ತಟ್ಕೊಳ್ಬೇಕು. ನಿಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುವಾಗಿ ರೊಟ್ಟಿಯನ್ನು ತಟ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಗಟ್ಟಿ ಆದರೆ ಹಿಟ್ಟು ತಟ್ಟೋದಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ, ಸ್ವಲ್ಪ ಮೆದುವಾಗಿದ್ರೆ ತುಂಬ ಚೆನ್ನಾಗಿ ರೊಟ್ಟಿಯನ್ನು ನಾವು ಈಸಿಯಾಗಿ ತಟ್ಕೊಳ್ಬೋದು. ನಂತರ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಹಂಚು ಕಾದಿದೆ, ಇವಾಗ ರೊಟ್ಟಿಯನ್ನು ಹಾಕೊಳ್ಳೋಣ. ಒಂದು ಅರ್ಧ ಸೆಕೆಂಡ್ ಬಿಟ್ಟು ನಂತರ ಮೇಲಿನ ಹೋಳಿಗೆ ಶೀಟನ್ನು ತೆಕ್ಕೊಂಡ್ಬಿಟ್ರೆ ಆಯಿತು. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ರೊಟ್ಟಿ ಮಾಡಿ ನೀವು 2 ದಿನ ಇಟ್ಟರೂ ಕೂಡ ಅದೇ ರೀತಿ ಮೆತ್ತಗೆ ಇರ್ತದೆ, ತಿನ್ನೋದಕ್ಕೂ ತುಂಬಾ ರುಚಿಯಾಗಿ ಇರ್ತದೆ. ಒಂದ್ಸಲ ನೀವು ಮಾಡಲೇಬೇಕಾದಂತಹ ರೆಸಿಪಿ ಇದು. ಈ ರೊಟ್ಟಿ ಜೊತೆಗೆ ಯಾವ ಚಟ್ನಿ ಕೂಡ ತಿನ್ಬೋದು, ಪಲ್ಯ ಕೂಡ ಯಾವುದಾದ್ರೂ ನಡೆಯುತ್ತೆ. ಉಲ್ಟ ಹಾಕೊಳ್ತಾ ಇದ್ದೀನಿ. ಎರಡೂ ಬದಿಗೆ ನಾವು ಚೆನ್ನಾಗಿ ಮೀಡಿಯಂ ಉರಿನಲ್ಲಿ ನಾವು ಈ ರೊಟ್ಟಿಯನ್ನು ಬೇಯಿಸಬೇಕು. ನಾನು ಈ ಕಡೆ ಇನ್ನೊಂದು ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇನೆ. ಹೊಸದಾಗಿ ರೊಟ್ಟಿ ಮಾಡೋದಕ್ಕೆ ಕಲಿಯೋರು ಕೂಡ ಈ ರೀತಿ ರೊಟ್ಟಿಯನ್ನು ಅತಿ ಸುಲಭವಾಗಿ ಮಾಡ್ಬೋದು. ಇವಾಗ ಸ್ವಲ್ಪ ರೊಟ್ಟಿ ಬೇಯೋದಕ್ಕೆ ಟೈಮ್ ತಗೊಳ್ತದೆ, ಅಕ್ಕಿ ಹಿಟ್ಟು ಸ್ವಲ್ಪ ನಿಧಾನವಾಗಿ ಬೇಯೋದ್ರಿಂದ ಒಂದು 2 ನಿಮಿಷ ಟೈಮ್ ತಗೊಳ್ತದೆ. ನೋಡಿ, ಇನ್ನೊಂದು ರೊಟ್ಟಿಯನ್ನು ಕೂಡ ನಾನು ಅದೇ ರೀತಿ ತಟ್ಟಿ ಬೇಯಿಸ್ಕೊಳ್ತಾ ಇದ್ದೇನೆ. ಮೇಲಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸೋದ್ರಿಂದ ರೊಟ್ಟಿ ಮೃದುವಾಗಿ ಚೆನ್ನಾಗಿ ಬರ್ತದೆ. ಮೇಲಿನಿಂದ ಅದು ಹಸಿ ಎಲ್ಲ ಹೋಗುತ್ತೆ, ಗೊತ್ತಾಗತ್ತೆ ನಿಮಗೆ. ನೋಡಿ, ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈ ಕಡೆಗೆ ಇನ್ನೊಂದು ರೊಟ್ಟಿಯನ್ನು ಕೂಡ ನಾವು ಮಾಡ್ಕೊಳ್ಬೋದು. ಮೂಲಂಗಿ ಆರೋಗ್ಯಕ್ಕೆ ತುಂಬಾ ಉಪಯುಕ್ತವಾದಂತಹ ಒಂದು ತರಕಾರಿ. ಅದೇ ರೀತಿಯಲ್ಲಿ ನಾನು ಎಲ್ಲ ರೊಟ್ಟಿಯನ್ನು ತಟ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ರೆಸಿಪಿಗಳು ಇಷ್ಟ ಆಗ್ತಾ ಇದ್ದಲ್ಲಿ ದ್ಯುತಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ, ಗೊತ್ತಿಲ್ಲದವರಿಗೆ ರೆಸಿಪಿಗಳನ್ನು ಶೇರ್ ಮಾಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಮೃದುವಾಗಿರ್ತದೆ. ನೀವು ಒಂದ್ಸಲ ಮಾಡಿ ನೋಡಿದರೆ ಗೊತ್ತಾಗ್ತದೆ ಯಾವ ರೀತಿ ಬರ್ತದೆ ಅಂತ. ವಾಹ್, ಎಷ್ಟು ಮೃದುವಾಗಿ ಬಂದಿದೆ ನೋಡಿ. ನಾನಿವಾಗ ಪ್ಲೇಟಿಂಗ್ ಮಾಡ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಚಟ್ನಿಯನ್ನು, ಟೊಮೆಟೊ ಚಟ್ನಿ ಮಾಡಿದ್ದೆ, ಅದ್ರ ಜೊತೆ ಟೊಮೆಟೊ ಚಟ್ನಿ ಹಾಕ್ಕೊಂಡು ರೊಟ್ಟಿ ತಿಂತಾ ಇದ್ರೆ 2 ರೊಟ್ಟಿ ಅಲ್ಲ 4 ರೊಟ್ಟಿ ತಿಂದರೂ ನಿಮಗೆ ತೃಪ್ತಿ ಆಗೋದಿಲ್ಲ, ಅಷ್ಟೊಂದು ರುಚಿಯಾಗಿರ್ತದೆ. ಸೂಪರ್. ಹಾಗಿದ್ರೆ ನೀವು ಒಂದ್ಸಲ ಈ ರೀತಿ ರೊಟ್ಟಿಯನ್ನು ಮಾಡಿ ತಿಂದು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.